ಎಲ್ಲ ನಾವು ಶಿವನ ರಥನ ಹೇಳ್ಕೊಂಡು ನಾವು ಕೊಯಂಬತ್ತೂರ್ವರೆಗೂ ಹೋಗ್ತಾ ಇದೀವಿ. 1000+ ಕಿಲೋಮೀಟರ್, 70+ ಡೇಸ್ ಆಗುತ್ತೆ. ಮಹಾಶಿವರಾತ್ರಿ ಶಿವಾಂಗ ಸಾಧನೆಯ ಭಾಗವಾಗಿ 70 ದಿನಗಳಲ್ಲಿ 1000 ಕಿಲೋಮೀಟರ್ಗೂ ಅಧಿಕ ದೂರದ ಆಧ್ಯಾತ್ಮಿಕ ತೀರ್ಥಯಾತ್ರೆಯನ್ನು ಆದಿಯೋಗಿ ಕೇಂದ್ರದ ವತಿಯಿಂದ ನಡೆಸುತ್ತಿದ್ದಾರೆ. ಉಡುಪಿಯಿಂದ ಆರಂಭವಾದ ಈ ಶಿವರಥ ಮಂಗಳೂರಿನ ಐತಿಹಾಸಿಕ ಕದ್ರಿ ಮಂಜುನಾಥ ದೇವಸ್ಥಾನಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆದು ಮುಂದಿನ ಯಾತ್ರೆಯನ್ನು ಮುಂದುವರೆಸಿದೆ. ನನ್ನ ಹೆಸರು ಅಕ್ಷಯ್ ಕುಮಾರ್ ಅಂತ ಶಿವ. ನಾನು ಈಶಾ ಫೌಂಡೇಶನ್ ವಾಲಂಟಿಯರು. ನಾವು ಶಿವಯಾತ್ರೆ ಮಾಡ್ತಿದ್ವಿ. ಮಹಾಶಿವರಾತ್ರಿ ಅಂಗವಾಗಿ ನಾವು ಉಡುಪಿಯಿಂದ ಕೊಯಂಬತ್ತೂರ್ವರೆಗೂ ನಾವು ಶಿವಯಾತ್ರೆ, ನಾವು ಶಿವರಥವನ್ನು ನಾವು ಎಳ್ಕೊಂಡು ಎಲ್ಲ ವಾಲಂಟಿಯರ್ಸು, ಆಮೇಲೆ ಲೋಕಲ್ ಪೀಪಲ್, ಎಲ್ಲ ಜನರು, ಭಕ್ತರು, ಶಿವನ ಭಕ್ತರು ಎಲ್ಲ ನಾವು ಶಿವನ ರಥನ ಹೇಳ್ಕೊಂಡು ನಾವು ಕೊಯಂಬತ್ತೂರ್ವರೆಗೂ ಹೋಗ್ತಾ ಇದೀವಿ. ನಾವು ಫೆಬ್ರವರಿ 14ಗೆ ಕೊಯಂಬತ್ತೂರು ರೀಚ್ ಆಗ್ತೀವಿ. ಮಹಾಶಿವರಾತ್ರಿ ಅಂಗವಾಗಿ ನಾವು ಅಲ್ಲಿಗೆ ಹೋಗಿ ರೀಚ್ ಆಗ್ತೀವಿ. ಸೊ ಎಲ್ಲ ಜನ ಸಪೋರ್ಟ್ ಮಾಡಿದ್ದಾರೆ, ಭಕ್ತಿಯಿಂದ ನಡ್ಕೊಂಡಿದ್ದಾರೆ ಎಲ್ಲರೂ. ಈ ರಥ ಜಿಲ್ಲೆಯಾದ್ಯಂತ ಸಂಚಾರ ನಡೆಸಿ ಬಂಟ್ವಾಳ, ಪುತ್ತೂರು, ಸುಳ್ಯ, ಮಡಿಕೇರಿ, ಬೆಟ್ಟದಪುರ, ಕೆಆರ್ ನಗರ, ಮೈಸೂರು, ಸದ್ಗುರು ಸನ್ನಿಧಿ ಚಿಕ್ಕಬಳ್ಳಾಪುರ, ಹೊಸಕೋಟೆ, ಮಾಲೂರು, ರಾಯಕೋಟೆ ಮತ್ತು ಅವಿನಾಶಿ ಸೇರಿದಂತೆ ಪ್ರಮುಖ ಪಟ್ಟಣಗಳ ಮೂಲಕ ಪ್ರಯಾಣಿಸಿ ಈಶಯೋಗ ಕೇಂದ್ರವು ನೆಲೆಸಿರುವ ಕೊಯಂಬತ್ತೂರಿನ ವೆಳ್ಳಿಯಂಗಿರಿ ಪರ್ವತದ ತಪ್ಪಲನ್ನು ತಲುಪಲಿದೆ. ನಾವು ವಾಲಂಟಿಯರ್ಸ್ ಒಂದು 70 ಜನ ಇದ್ದೀವಿ ಶಿವ. ಆಮೇಲೆ ಲೋಕಲ್ ಪೀಪಲ್ ಎಲ್ಲ ಬರ್ತಾರೆ, ಶಿವನ್ ಭಕ್ತರು ಬರ್ತಾರೆ. ನಾವು ಎಲ್ಲ ಟೆಂಪಲ್ ಅಲ್ಲಿ ನಾವು ಸ್ಟೇ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹಂಗೆ ನಾವು ಶಿವರಾತ್ರ ನಾವು ಹೇಳ್ಕೊಂಡು ಹೋಗ್ತಾ ಇದ್ದೀವಿ. ಮಹಾಶಿವರಾತ್ರಿ ಸಲುವಾಗಿ ಶಿವರಥ ಅಂತ ಹೇಳಿ ಮಹಾಶಿವರಾತ್ರಿ ಸಲುವಾಗಿ ಎಲ್ಲ ಕಡೆಯಿಂದನೂ ಬರುತ್ತೆ ಶಿವ. ಈಶಾ ಫೌಂಡೇಶನ್ಗೆ ಆ ಕಡೆ ತಮಿಳ್ನಾಡಲ್ಲಿ ಸುಮಾರು ಪ್ಲೇಸಸ್ ಇಂದ ಈಶಾ ಫೌಂಡೇಶನ್ಗೆ ಬರುತ್ತೆ. ಹಾಗೆ ನಮ್ಮ ಕರ್ನಾಟಕದಿಂದ ನಾವು ಉಡುಪಿಯಿಂದ ಈ ಸಲ ಫಸ್ಟ್ ಟೈಮ್ ಉಡುಪಿಯಿಂದ ತಗೊಂಡು ಹೋಗ್ತಿದ್ದೀವಿ. ಎಲ್ಲ ಸಲನೂ ಮೈಸೂರಿಂದ ತಗೊಂಡು ಹೋಗ್ತೀವಿ ರಥನ. ಈಗ ಫಸ್ಟ್ ಟೈಮ್ ನಾವು ಉಡುಪಿಯಿಂದ ಟುವರ್ಡ್ಸ್ ಉಡುಪಿ, ಮೈಸೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಹಂಗೆ ತಮಿಳ್ನಾಡು ಎಂಟರ್ ಆಗಿ ಈಶಾ ಫೌಂಡೇಶನ್ಗೆ ತಲುಪುತ್ತೆ ಶಿವ. ಹೌದು ಶಿವ, ಹಗ್ಗದಿಂದಾನೇ ಹೇಳ್ಕೊಂಡು ಹೋಗ್ತೀವಿ. ಇದು ಶಿವ 1000+ ಕಿಲೋಮೀಟರ್, 70+ ಡೇಸ್ ಆಗುತ್ತೆ. 70 ದಿವಸ ಮೇಲಾಗುತ್ತೆ. ಸರಿ ಸುಮಾರು 1000 ಮೇಲೆ ಕಿಲೋಮೀಟರ್ ಇದೆ. ಒಂದು 70 ದಿವಸ ಆಗುತ್ತೆ. 70 ದಿವಸ ಮೇಲೆ ಆಗ್ಬೋದು. ದಿನಕ್ಕೆ ಅರೌಂಡ್ 18 to 25 ಕಿಲೋಮೀಟರ್ ಹೋಗ್ತಿದೆ. ಅದು ಅಪ್ ಅಂಡ್ ಡೌನ್ಸ್ ಮೇಲೆ ಡಿಪೆಂಡ್. ಇದೊಂದು ಸ್ವಲ್ಪ ಕೋಸ್ಟಲ್ ಏರಿಯಾಸ್, ಆಮೇಲೆ ವೆಸ್ಟರ್ನ್ ಘಾಟ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಅಪ್ ಇದೆ, ರೈಸ್ ಇದೆ, ಡೌನ್ ಇದೆ. ಸೊ ಹಿಂಗಾಗಿ ಘಾಟ್ ಸೆಕ್ಷನ್ ಅಲ್ಲಿ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಮಿಕ್ಕಿದ ಫ್ಲಾಟ್ ರೋಡ್ ಹೋದ್ರೆ 25 ಕಿಲೋಮೀಟರ್ಸ್ ನಾವು ಈಸಿಯಾಗಿ ರೀಚ್ ಮಾಡ್ತೀವಿ. ಅರ್ಪಣೆಯ ಮನೋಭಾವಕ್ಕೆ ಅನುಗುಣವಾಗಿ ಶಿವಾಂಗ ಸಾಧಕರು ಮತ್ತು ಭಕ್ತರು ಆದಿಯೋಗಿ ರಥವನ್ನು ಎಳೆಯುತ್ತಾ ಮುಂದೊಯ್ಯುತ್ತಾರೆ.